ಹಾಯ್ ಫ್ರೆಂಡ್, ನಾನು ಬೆಳಗ್ಗೆ ಬದನೆಕಾಯಿ ಪಲ್ಯ ಮಾಡಿದ್ನಲ್ಲ, ಅದಕ್ಕೆ ಇವಾಗ ಬಿಳಿ ಹೋಳಿಗೆ ಅಂತ ಮಾಡ್ತಾಯಿದ್ದೀನಿ ಕಾಂಬಿನೇಷನ್ನಾಗಿ. ನೋಡಿ, ಬಿಳಿ ಹೋಳಿಗೆಗೆ ಮೈದಾ ಹಿಟ್ಟು ಕಲಸಿ 1 ಅವರ್ ಇಟ್ಟಿದ್ದೆ. ಅಕ್ಕಿ ಹಿಟ್ಟು ರೆಡಿ ಇದೆ. ತಟ್ಟಿ ಸ್ಟವ್ ಮೇಲೆ ಹಾಕಿದ್ದೀನಿ. ಸ್ವಲ್ಪ ಮೈದಾ ತೊಗೊಂಡು ಅದರೊಳಗಡೆ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ನಾದಿ ಇಟ್ಟು ಒಬ್ಬಟ್ಟು ಥರ ತಟ್ಬಿಟ್ಟು ಸ್ಟವ್ ಮೇಲೆ ಹಾಕಿ ಬೇಯಿಸಬೇಕು. ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಎಣ್ಣೆ ಬದನೆಕಾಯಿ ಮಾಡಿದ್ನಲ್ಲ ಅದ್ರ ಜೊತೆಗೆ ಬಿಳಿ ಹೋಳಿಗೆ. ಒಂದು ಸರಿ ಮಾಡಿ ನೋಡಿ ನೀವು ಕೂಡ. ನೋಡಿ, ಇನ್ನೊಂದು ರೊಟ್ಟಿ ಮಾಡ್ತಾಯಿದ್ದೀನಿ ಇವಾಗ. ಹೆಂಚ ಮೇಲೆ ಒಂದು ರೊಟ್ಟಿ ಬೇಯಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಇವಾಗ ಇನ್ನೊಂದು ಬಿಳಿ ಹೋಳಿಗೆಗೆ ಅಕ್ಕಿ ಹಿಟ್ಟು ತೊಗೊಂಡು ಚೆನ್ನಾಗಿ ನಾದ್ಬಿಟ್ಟು ಇಡಿ, ಅದರಲ್ಲಿ ಒಡೆಯಲ್ಲ, ಸೈಡೆಲ್ಲ ತುಂಬ ಚೆನ್ನಾಗಿ ಬರುತ್ತೆ, ರುಚಿಯಾಗೂ ಇರುತ್ತೆ. ಇದು ಕಾಂಬಿನೇಷನ್ನು ಯಾವುದು, ಬಿಳಿ ಹೋಳಿಗೆ ಮತ್ತು ಎಣ್ಣೆ ಬದನೆಕಾಯಿ ಕಾಂಬಿನೇಷನ್ ಸೂಪರಾಗಿರುತ್ತೆ. ಒಂದು ಸರಿ ಮಾಡಿ ನೋಡಿ. ನೋಡಿ, ಇವಾಗ ಉಲ್ಟಾ ಮಾಡಿ, ಕೆಳಗಡೆ ಬೆಂದಿರುತ್ತೆ. ಚೆನ್ನಾಗಿ ಬೇಯಿಸಿ ಎರಡು ಸೈಡ್ ಬೇಯಿಸಿ ಇನ್ನೊಂದು ತೊಟ್ಕೊತಾ ಇದ್ದೀನಿ. ನೋಡಿ, ಇನ್ನೊಂದು ತೊಟ್ಟಿ ಚೆನ್ನಾಗಿ ಇದು ತಟ್ಟಬೇಕು. ಅದೊಂದಾಗಿ ಮತ್ತು ಆಗಿದೆ. ಇವಾಗ ಮತ್ತೆ ಇದನ್ನು ನೋಡ್ಕೊಳ್ಳಿ, ಸುತ್ತಲೂ ನೀಟಾಗಿ ಹೊಡೆಯದ ಇರೋ ರೀತಿ ತಟ್ಕೊಳ್ಳಿ ಸೈಡೆಲ್ಲ. ನಾವು ಯಾವ ರೀತಿ ಒಬ್ಬಟ್ಟು ಮಾಡ್ತೀವೋ ಅದೇ ರೀತಿ ಫ್ರೆಂಡ್. ಅದಕ್ಕೆ ನಾವು ಬೇಳೆ ಬೇಯಿಸಿ ಹೂರಣ ಮಾಡಿ ಮಾಡ್ತೀವಿ. ನೋಡಿ, ರೆಡಿ ಆಯಿತು ಒಂದು ಬಿಳಿ ಹೋಳಿಗೆ. ಇನ್ನೊಂದನ್ನು ಬೇಯಿಸಿ ಇವಾಗ ಹಾಕಿದ್ದೀನಿ. ಇದಕ್ಕೆ ನಾನು ಈರುಳ್ಳಿ, ಸೌತೆಕಾಯಿ ಎಲ್ಲ ಜೊತೆಗೆ ಇಟ್ಟಿದ್ದೀನಿ. ನೋಡಿ, ಓಕೆ, ಥ್ಯಾಂಕ್ ಯು ಫ್ರೆಂಡ್. ಬಾಯ್ ಬಾಯ್ ಬಾಯ್.